A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನೇರವಾಗಿ ರೂಲ್ಸ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ, ಅದು ತನಿಖೆ ನಡೆದಿದೆ. ಅವ್ರ ಪಾತ್ರ ಇದೇನಾಗಿರೋ ಅಂತ ಗೊತ್ತಾಗ್ತದೆ. ಓರಲ್ ಅಂತೇಳಿ ಯಾರು ಬೇಕಾದ್ರೂ ಹೇಳ್ಬೋದು. ಮತ್ತು ಓರಲ್ ಏನಂತ ಆ್ಯಕ್ಚುಲಿ ಎಮ್ ಡಿಗಳು ನನ್ನ ಪ್ರಕಾರ ನಾನು ನೋಡಿ ನನ್ನ ಅಂಡರ್ನಾಗ 4-5 ಇದು ಬರ್ತವೆ. ನಿಗಮದಲ್ಲಿ ಓರಲ್ ಇನ್ಸ್ಟ್ರಕ್ಷನ್ ಅಲ್ಲ, ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಿನಿಸ್ಟರ್ ರಿಟರ್ನ್ ಇನ್ಸ್ಟ್ರಕ್ಷನ್ ಅಥವಾ ಚೇರ್ಮನ್ ಏನಾಗಿ ಅಂತಾರೆ ಯಾರು ನಿಗಮ್ ಚೇರ್ಮನ್ನು ಅವ್ರು ರಿಟರ್ನ್ ಓರಲ್ ಅಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಕಾನೂನು ಬಾಹಿರ ಅವ್ನು ಎಫ್ ಡಿ ಮಾಡ್ಬಾರ್ದು. ಮುಖ್ಯ ಇದು ಪಾತ್ರ ಇಲ್ಲಿ ಎಫ್ ಡಿ ಬರ್ತದೆ. ಈ KST ಎಲ್ಲು ಕರ್ನಾಟಕ ಏನು ಮೈಸೂರು ಇದು ಇದೆ, ಅಲ್ಲಿ ನಾವು ಏನಾದರೂ ಹೇಳಿದ್ರೆ ಅವನು ಎಫ್ ಡಿ ನೋಡ್ತಾನೆ, ಅದು ಲೀಗಲ್ ಇದೆಯಪ್ಪ, ಇಲ್ಲಿಗಿದೆ ಪ್ರೊವಿಷನ್ ಇದೆ, ಇದು ಮಾಡಿದ್ರೆ ಮಾಡ್ತಾನೆ. ಚೇರ್ಮನ್ ಹೇಳಿದ್ರು ಅದನ್ನು ನೋಡ್ಕೊತಾರೆ. ಎಫ್ ಡಿ ಪಾತ್ರ ತದನಂತರ ಬೋರ್ಡ್ ಬರ್ತದೆ. ಮತ್ತು ಇವೆಲ್ಲ ಇಟ್ಕೊಂಡು ಬೋರ್ಡ್ನಾಗ ಮಾಡ್ಬೇಕಲ್ಲ, ವಿತೌಟ್ ಬೋರ್ಡ್ನಲ್ಲಿ ಹೆಂಗೆ ಮಾಡ್ತಾರೆ? ಹೀಗಾಗಿ ಇಂಥವೆಲ್ಲ ಇದ್ದಾವೆ. ಅವೆಲ್ಲ ಆರ್ಗ್ಯುಮೆಂಟ್ನಲ್ಲಿ ಅವ್ರದ್ದೆಲ್ಲ ಬರ್ತದೆ. ಬಂದು ನೋಡಿಕೊಂಡು ಯಾಕೆ ನಾವು ಒಂದು ಹೇಳ್ತೇನೆ, ಯಾರು ನಮ್ಮ ಸರ್ಕಾರದ ಅವ್ರಿಗೆ ಏನು ಗುಣಗಳಂತೂ ಏನೂ ಇಲ್ಲೇ ಇಲ್ಲ. ಈಗ ಇದರಲ್ಲಿ ಅವ್ಯವಹಾರ ಆಗಿದ್ದು ಸತ್ಯ. ಅದು ಯಾರು ತಪ್ಪಿಸ್ತದಾರ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗೇ ಆಗ್ತದೆ. ಅದ್ರ ಜೊತೆಗೆ ಏನು ಕೊರೋನಾ ಎಲ್ಲ ಇದಾವಲ್ಲ BJP ಅವಧಿಯಲ್ಲಿ, ಅವೆಲ್ಲವೂ ಕೂಡ ತನಿಖೆ ಆಗ್ತದೆ. ಸರ್, ಯಾವ SIT ಮೂಲಕ ತನಿಖೆ ಆಗುತ್ತೆ? ನೋಡೋಣ, ನಾವು ಅದಕ್ಕೆ ನೀವೇ ಹೇಳ್ಬೇಕು. ಅವರು BJP ಅವರಷ್ಟು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರು ಎಲ್ಲ ಇದ್ರೆ ಇವೆಲ್ಲನೂ ಎನ್ಕ್ವೈರಿಗೆ ಹಾಕ್ಲಿ. CBI ED ಮಾಡಲಿ ಇವರೆಲ್ಲನೂ. ಅವಾಗ ಯಾರು ರಾಜೀನಾಮೆ ಕೊಟ್ರ? ಭವ್ಯ ಹಗರಣ ಆಗದಾಗ ದೇವರ ಟೆಕ್ನಾದಾಗ ಯಾರು ಮುಖ್ಯಮಂತ್ರಿಗಳಿದ್ರು, ಕೊರೋನಾದಾಗ ಯಾರು ಮುಖ್ಯಮಂತ್ರಿಗಳಿದ್ರು, ಅವಾಗ ರಾಜೀನಾಮೆ ಕೊಟ್ರ? ಯಾರು ಸಚಿವರು ರಾಜೀನಾಮೆ ಕೊಟ್ರ? ತಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಅದರಲ್ಲಿ ನಾವು ತಪ್ಪಿಸ್ತ್ರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಬರುತ್ತೆ. ತಪ್ಪಿಸ್ತಿರೋದು ಯಾರೇ ಇರಲಿ, ವಾಲ್ಮೀಕಿ ನಿಗಮದಲ್ಲಿ ತಪ್ಪಿಸ್ತು ಯಾರೇ ಇರಲಿ, ಅವ್ರ ಶಿಕ್ಷೆ ಆಗ್ತದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಜುಡಿಷಿಯಲ್ ಕಮಿಷನ್ ನೇಮಿಸಿದ್ದಾರೆ. ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗ್ರಾಮದ ಗುಡ್ಡಕುಸಿದ ಪ್ರಕರಣ ಕುಮಾರಸ್ವಾಮಿ ಅವರು ಇವತ್ತು ಭೇಟಿ ನೀಡಾಗುತ್ತಾರೆ ಸರ್. ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಲಿ ಸಚಿವರಾಗಬೇಕು, ಇದು ರಾಜಕೀಯವಾಗಿ ಅವರು ನೋಡಿ, ಇವೆಲ್ಲವೂ ಕಡೆ ನೈಸರ್ಗಿಕ ವಿಕೋಪ ಎಲ್ಲ ಕಡಿಮೆ ಆಗ್ತದೆ. ಈಗ ಸೆಷನ್ ಬರ್ತದೆ, ಹೀಗಾಗಿ ಹೋಗಿಲ್ಲ, ಈಗೆಲ್ಲ ಹೋಗ್ತಾರೆ. ಇದಕ್ಕೆ ತಗೊಂಡು ರಾಜಕೀಯ ಮಾಡಿದಾಗ ಇನ್ನು ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಏನೋ ಆದಾಗ ಹೋಗಿದ್ರಂತ, ಎಲ್ಲ ಕಡೆ ಮುಖ್ಯಮಂತ್ರಿ ಇದ್ದಾಗ ಅವರು ಮುಖ್ಯಮಂತ್ರಿಗಳು ನಾನು ಇಶ್ಯೂಸನ್ನು ಒಯ್ದು ಇಶ್ಯೂ ಮಾಡಬೇಡಿ. ಭೂಕುಸಿತ ಆಗ್ತದೆ, ಮಳೆ ಭಾಳ ಆದಾಗ ಭೂಕುಸಿತ ಆಗ್ತದೆ, ಎಲ್ಲ ಆಗ್ತದೆ. ಈಗ ಚರಾಡಿ ನಿಮ್ಮ ಏನು ರಸ್ತೆ ಇದೆಲ್ಲ ಸಂಪೂರ್ಣ ಬಂದಾಗಿದೆ, ಈಗ ಒಟ್ಟು ಕಟ್ ಆಗಿದೆ. ಇವೆಲ್ಲವೂ ಕೂಡ ಪ್ರಕೃತಿ ಮುಂದೆ ಯಾರು ನಾವು ನೀವು ಯಾರು ದೊಡ್ಡವರು ಹೋಗ್ತಾರೆ, ಸಂಬಂಧ ಸಚಿವರು ಹೋಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗ್ತಾರೆ, ಮಾಡ್ತಾರೆ. ಯಾಕೆ ಕುಮಾರಸ್ವಾಮಿ ಅವರು ಇಷ್ಟು ಆತುರದಾಗಿದ್ದಾರೆ ಗೊತ್ತಿಲ್ಲ. ಸರ್, BJP ಶಾಸಕರು ಹೇಳ್ತಾರೆ ಸರ್, ಈಗ ಏನು ಅನಾಹುತಗಳು ಆಗ್ತಾ ಇದ್ದಾರೆ, ಈಗ ಪರಿಹಾರ ಕೊಡೋದಕ್ಕೂ ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ. ಯಾವುದು ಈಗೇನು ಅನಾಹುತಗಳು ಆಗ್ತಾ ಇದ್ದಾರೆ ನೋಡಿ, ಈಗ ಅದು ತಪ್ಪು ಕಲ್ಪನೆ. ಈಗ ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅವರು ಒಬ್ಬ ಆರೋಪಿ. ಅವರು ನಿರಪರಾಧಿ ಇರ್ಬೋದು, ನಾನು ಹೇಳೋಕ್ಕಾಗಲ್ಲ. ಅದೇನೇ ಇರ್ಬೋದು, ತನಿಖೆ ನಂತರ ಗೊತ್ತಾಗ್ತದೆ. ಈಗ ಆರೋಪ ಮುಕ್ತ ಆಗುವವರೆಗೆ ಪರಿಹಾರ ಕೊಡಲಿಕ್ಕೆ ಬರ್ತದೆ ಹೆಂಗೆ ನೀವೇ ಹೇಳ್ಬೋದು. ಅದು ಎನ್ಕ್ವೈರಿ ಕಂಪ್ಲೀಟ್ ಆದಮೇಲೆ ಅವ್ರು ನಿರಪರಾಧಿ ಇದ್ದಾರೆ, ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಪರಿಹಾರ ಕೊಡ್ತಾರೆ. ಈಗ 25 ಲಕ್ಷ CM ಕೊಟ್ಟಿದ್ದಾರೆ ಸರ್. 25 ಲಕ್ಷ ಕೊಟ್ಟಿದ್ದಾರೆ ಅವ್ರ ಮಕ್ಕಳ ಎಜುಕೇಷನ್ ಸಂಬಂಧ. ಅಷ್ಟಾದರೂ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ನೀವು ಆ್ಯಕ್ಚುಲಿ ಒಂದು ರೀತಿ ನೋಡಿದರೆ ಅವರು ಪಾಪ ಪ್ರಾಮಾಣಿಕ ಇರ್ಬೋದು, ದಲಿತ ಕುಟುಂಬದಿಂದ ಬಂದವರು ಕಷ್ಟದಲ್ಲಿದ್ದಾರೆ, ಎಲ್ಲನೂ ಕೂಡ ಸಹ ನಾವು ಹೋಗ್ತೀವಿ. ಬಟ್ ಜನರಲಿ ಏನಾಗ್ತದೆ, ಮೋಸ್ಟ್ ಆಫ್ ದ ಕೇಸಸ್ ಎನ್ಕ್ವೈರಿ ಮಾಡಿದಾಗ ಆಫಿಷಿಯಲಿ ಅವ್ರು ಖುಲಾಸ ಆಗ್ತದೆ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ. ಎಲ್ಲರೂ ಹೇಳ್ತಾರೆ ಭಾಳ ಒಳ್ಳೆಯ ಅಧಿಕಾರಿ, ಅವ್ರ ಪಾತ್ರ ಇಲ್ಲ, ಅವ್ರಿಗೆ ಒತ್ತಾಯ ಮೂಲಕ ಇದು ಮಾಡಿಸಿದ್ದಾರೆ, ಪಾಪ ಅವ್ರನ್ನ ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎನ್ಕ್ವೈರಿದಲ್ಲಿ ತಿಳಿತದೆ ಮೋಷಸ್ ಅಂತಿದೆ ಅಂತ. ಅಂಥ ಸಂದರ್ಭದಲ್ಲಿ ಯೂಶಲಿ ಇದು ಆಗೋದನ್ನ ಪರಿಹಾರ ಯೂಶಲಿ ಕೊಡಲ್ಲ. ಸರಿ, ಸದನದಲ್ಲಿ ವಿರೋಧ ಪಕ್ಷ ನಾಯಕ ಯಾರು ಅಂತ ಚರ್ಚೆ ಯಾಕಂದರೆ ಯತ್ನಾಳವರೆಲ್ಲರೂ ನಾನೇ ಯತ್ನಾಳ್ ಹೀಗಾಗಿ ನಾವು ಅಂದರೆ ಅದು ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷ ನಾಯಕರು, ಅನ್ಅಫಿಷಿಯಲ್ ಆಗಿ BJPಯ ವಿರೋಧ ಪಕ್ಷ ನಾಯಕರು ಇವರು.
ನಿಮಗೆ ಅನುಕೂಲ ಸರ್. ಯಾರು ಯತ್ನಾಳ್ ಮತ್ತು ಅವರೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಅದರಿಂದ ಕೊಟ್ಟೆ ತೋರಿಸಿದ್ದಾರೆ, ಯತ್ನಾಳ್ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಿ. ಅವರೇ, ನಾವು ಹೇಳೋದಲ್ಲ, ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗಿ ತೆಗಿದಾರ ಅಂತ ಹೇಳಿದಾರೆ. ಇಷ್ಟು ಸಾವಿರಾರು ಕೋಟಿ ವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಅವನು ಅಷ್ಟೇ ಅಲ್ಲ, ಹಿಂದೆ ಹೇಳಿದ್ರು ವಿಜೇಂದ್ರ ಅವರು 10,000 ಮತ್ತು ಯಡಿಯೂರಪ್ಪ 10,000 ಕೋಟಿ ರೂಪಾಯಿಯಲ್ಲಿ ಮಾರಿಷಸ್ನಾಗಿ ಇದು ಮಾಡಿದ್ದಾರೆ. ತನಿಖೆ ಆಗ್ಬೇಕಲ್ಲ ಅವನ. ಅಲ್ಲ, ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಿಸುತ್ತಾ ಸರ್? ಯತ್ನಾಳ್ ಅವರು ಹೇಳಿದಾರೆ, ಸ್ವತಃ ಅವ್ರ ಪಕ್ಷದವ್ರು ಹೇಳಿದಾರೆ 10,000 ಕೋಟಿ ಮಾರಿಷಸ್ನ ಹೋಗಿಟ್ಟಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ? ನಮ್ಮ ಜಿಲ್ಲೆಯವರು ಮತ್ತು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದು ಕಡೆ ಕೆಲವೊಂದು ದಾಖಲೆಗಳು ಇವೆ ಅಂತ ಕೊಡಿ ಯತ್ನಾಳ್ದೆ ಕೊಡಂತ ಹೇಳಿದ್ರೆ ಎನ್ಕ್ವೈರಿ ಮಾಡ್ತೀವಿ. ಯತ್ನಾಳ್ ಅವ್ರು ದಾಖಲೆ ಕೊಟ್ಟರೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಬಿಡ್ರಿ ಸರ್ ಹುಬ್ಬಳ್ಳಿ KITVಯಲ್ಲಿ 2010-12ಕ್ಕೆ ಖರೀದಿ ಮಾಡಿದ ಭೂಮಿಗೆ ಮತ್ತೆ ನಿನ್ನೆ ಟಿವಿಲಿ ನ್ಯೂಸ್ 18ನಲ್ಲಿ ಬಂತು, ಹಿಂದೆ ಒಂದು ಕಡೆ ಪೇಪರನ್ನು ಬಂದಿತ್ತು. ಅದು 2012ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. 2022ರಲ್ಲಿ ಹಿಂದಿನ BJP ಸರ್ಕಾರದಲ್ಲಿ, ನಮ್ಮ ಕಾಲ ಅಲ್ಲ, ಸುವರ್ಣದಾಗ ಬಂದಿತ್ತು ಅವರು, ಸುವರ್ಣ ಟಿವಿ, ನ್ಯೂಸ್ 18. ಅದು ಅಕ್ರಮ ಆಗಿದೆ. ಅಲ್ಲಿ ಯಾರೋ ಸಜ್ಜನರು ಯಾರೋ ಒಬ್ಬ ಅದಕ್ಕೆ ಅದು ಹೆಸರು ಅವನು ಮೇಲೆ ಲೋಕಾಯುಕ್ತ ಕೇಸ್ ಆಗಿದ್ದು ಜೈಲಿನಲ್ಲಿ. ಸೊ ಅದ್ರ ಮೇಲೆ ಆ್ಯಕ್ಷನ್ ಆಗಿದೆ. ಬಟ್ ಅದು BJP ಅವಧಿಯಲ್ಲಿ. ಈಗ ಹಾಕಿಬಿಟ್ರೆ ಏನು ಸದಾ ಎಲ್ಲ ಭಾಗಗಳ ನಮ್ದು ಅವಧಿದಾಗ. ನಾನು ಮೊನ್ನೆ ನೋಡಿದೆ, ಇಮಿಡಿಯೇಟ್ಲಿ ಏನು ಮಾಡಿದಾಗ ಅದು BJP ಅವಧಿಯಲ್ಲಿ ಆಗಿರುವಂಥದ್ದು. ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶೋಕ ರಾಜೀನಾಮೆ ಕೊಡಬೇಕು. ಅಂದರೆ ಈಗ ಒಬ್ಬೊಬ್ಬರಿಗೆ 2 ಸಲ ಪರಿಹಾರ ಕೊಟ್ಟು ಇದು ಮಾಡ್ತಾರೆ ಸರ್. ಅದೇ ಆಗ್ತವೆ. ಕೆಲವೊಂದು ಸಲ ದುರುದ್ದೇಶದಿಂದ ಆಗ್ತವೆ, ಕೆಲವೊಂದು ಸಲ ಇದು ದುರುದ್ದೇಶದಿಂದ ಆಗಿರೋದು. ಇನ್ನೊಂದು ಕಡೆ ಕೆಲವೊಂದು ಕಡೆ ಏನಾಗಿದ್ದಾವೆ, ನಾನು ಇನ್ನೊಂದು ಕೇಸನ್ನು ಗಮನಿಸ್ತಿದ್ದೆ. ನೀರಾವರಿಯವರು ಅದನ್ನು ಅಕ್ವೈರ್ ಮಾಡಿದ್ದಾರೆ ಭಾಳ ಹಿಂದೆ. ಅವರು ಅದನ್ನು ಇಂಡೀಕರಣ ಮಾಡಿಲ್ಲ, ತಮ್ಮ ಹೆಸರಿಗೆ ಅದನ್ನು ಆ ಸರ್ವೆ ನಂಬರ್ ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಲ್ಯಾಂಡ್ ಅಕ್ವಿಷನ್ಗೆ ಹೋದಾಗ ನಮಗೇನು ತೋರಿಸಿತ್ತು, ಆ ರೈತರ ಜಮೀನೇ ತೋರಿಸ್ತಾ ಇತ್ತು. ನಮ್ಮವರು ಅದನ್ನು ಅಕ್ವಿಷನ್ ಹಾಕಿದ್ರು, ಹಾಕಿ ಅವ್ರು ಪೇಮೆಂಟು ಮಾಡಿ ನನಗೆ ಗೊತ್ತಾಯಿತು ಇದು ಇವರಾಗಲೇ ನೀರಾವರಿಯಿಂದ ಆಗಿದೆ ಅಂತೇಳಿ. ನಿರ್ಲಕ್ಷ್ಯ ಆಗಿದೆ ಅಥವಾ ನೀರಾವರಿ ಇಲ್ಲ, ಇವನೇನು ಮಾಡ್ತಾರೆ, ಅವ್ರ ಜಾಗದಾಗ ನೀವಿದ್ರು ಅದೇ ಮಾಡ್ತೀವಿ. ಮುಂದಕ್ಕೆ ಗೊತ್ತಾದ್ಮೇಲೆ ರಿಕವರ್ ಮಾಡಕ್ಕೆ ತಗ್ಗಿಸ್ಕೊಳ್ಳೋದು. ಅದು ತನಿಖೆ ಆಗ್ತಿರೋದ್ರಿಂದ ಹಿಂದಿನ ಮಾಡ್ತಾ ಇದ್ದಾರೆ, ತನಿಖೆ ನಡೆದಿದೆ. ಆಲ್ರೆಡಿ ಈ ಸ್ಟಿಲ್ ಇನ್ ಜೈಲ್. ಅವ್ನು ಸಂಜೆ ಮೇಲೆ ಈಗೂ ಜೈಲ್ನಲ್ಲಿದ್ದಾನೆ. ಅಂದ್ರೆ ಹಿಂದಿನ ಸಚಿವರ ಅವ್ರಿಗೂ ಬರ್ಬೋದು ಅಂತ. ಹಿಂದಿನ ಸಚಿವರಿಗೆ ಮಾಜಿ ಶಾಸಕರಿಗೆ ರಾಜೀನಾಮೆ ಕೊಡ್ತಾರೆ. ತನಿಖೆ ಕೊಡ್ತಾರೆ. ತನಿಖೆ ನಡೆದಿದ್ದಲ್ಲ, ತನಿಖೆ ನಡೆದರೆ ಅವ್ನು ಜೈಲಿನಾಗ ಹಾಕಿದ್ದಾರೆ. ವಿನಂತಿ ಮಾಡ್ಕೊಳ್ತೀವಿ ಅದು ಆಲ್ಮಟ್ಟಿ ಬಾಗಿನ ಮನಕ್ಕೆ. ಕೆನಲ್ಸ್ ಕೂಡ ಎಲ್ಲ ಕಡೆ ನೀರು ಬಿಡಿ ಅಂತ ಹೇಳಿ, ಈಗ ಕೆನಲ್ ನೆಟ್ವರ್ಕ್ಗೂ ನೀರು ಬಿಡಿ ಅಂತ ಹೇಳಿದಿಲ್ಲ. ಮೊನ್ನೆ ICC ಮೀಟಿಂಗ್ ಆಯಿತು, ತಿಮ್ಮಪ್ಪರು ಹೇಳಿದ ಎಲ್ಲ ಕಡೆ ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಸಾಕು ಬಿಡಿ. ಸ್ವಚ್ಛಗೊಳಿಸುವಂಥ ಕಾಮಗಾರಿದೆ, ಅದು ಆಗಬೇಕಾಗಿತ್ತು. ಈಗ ಮಳೆ ಬಂದಿದ್ದರಿಂದ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಅಧಿಕಾರಿಗಳಿಗೆ ಮತ್ತು ಸಚಿವರು ಕೂಡ ಈ ಮೇಂಟೆನೆನ್ಸ್ ಗ್ರಾಂಟನ್ನು ಎಲ್ಲೆಲ್ಲಿ ಬರ್ತಿದ್ರೆ ಅದನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈಗಾಗಲೇ ನಾನು ಹಿಂದೆ MD ಅವ್ರು ಮಾತಾಡಿದೆ, ಈ ಸಲ ಪ್ಲಾನ್ ಆಫ್ ಆ್ಯಕ್ಷನಲ್ಲಿ ನಾನು ಮೇಂಟೆನೆನ್ಸ್ ಕೊಡ್ತೀನಿ ಅಂತ ಹೇಳಿದೆ. ಈಗ ಕಾಲುವೆ ನೀರು ಬಿಡುವ ವೇಳೆಗೆ ಕಾಮಗಾರಿ ಮಾಡಿದ್ರೆ ಅವ್ಯವಹಾರ ಮಾಡ್ತಾರೆ. ಅದೇ ಕಾಮಗಾರಿ ಅದು ಹೇಳ್ತೀನಿ. ಕಾಮಗಾರಿಗೆ ನೀರು ಬಿಡುವ ಟೈಮ್ನಲ್ಲಿ ಅಲ್ಲಿ ಕಾಮಗಾರಿ ಮಾಡಿ ಇವರು ಏನೋ ಅವ್ಯವಹಾರ ಮಾಡಲಿಕ್ಕೆ ಅವಕಾಶ ಅದ ಅಂತ ಮಾಡಬೇಡಿ ಅಂತ ಹೇಳ್ತಾರೆ. ಸರ್, ಧೋನಿ ನದಿ ಹೂ ತೆಗೆದುಕೊಂಡು ರೈತರ ಬೇಡಿಕೆ ಸರ್, ಸ್ವತಃ ಅವರು ಜಮೀನು ಹತ್ರ ಇರ್ತಕ್ಕಂಥ ಧೋನಿ ನದಿದು ನಾವು ಹಿಂದೆ ನೀರಾವರಿ ಸಚಿವರಿದ್ದಾಗ ಫ್ಲಡ್ನಲ್ಲಿ ಕೇಂದ್ರದ ಫ್ಲಡ್ ರಿಲೀಫ್ ಫಂಡ್ನಲ್ಲಿ ತಿಳಿಸ ಕೇಳಿದ್ದೀವಿ. ಅದು ವ್ಯಾಕ್ಯೂನ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಕೊಟ್ಟು ನಾವು ಡಿಟೇಲ್ ಆಗಿ ಇದನ್ನು ಮಾಡಿಸಿದ್ದೀವಿ. ಅಂದರೆ ಕೂಡು ತೆಗೆಯೋದು, ಅಲ್ಲಲ್ಲಿ ಮತ್ತೆ ಸ್ಟ್ರಕ್ಚರ್ಸ್ ಏನು ಬರ್ತವೆ
ಆ ಸ್ಟ್ರಕ್ಚರ್ಸ್ನ ಕಂಟಿ ಹಾಯ್ದು ಹೋಗುವಂಗೆ ಅದೇನೋ UP ನನ್ನ ನೆನಪಿಲ್ಲ ಈಗ ವಿಷೇಪ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಲ್ಲಿ ಬ್ಲಾಕೇಜಸ್ ಮಾಡಿಕೊಂಡು ಎಲ್ಲಿ ಅದು ತನ್ನ ಅಲೈನ್ಮೆಂಟ್ ತಪ್ಪಿದೆ ಅಲೈನ್ಮೆಂಟನ್ನು ಕರೆಕ್ಟಾಗಿ ಇದು ಮಾಡಿಕೊಂಡು ಸ್ಮೂತ್ ಫ್ಲೋ ಮಾಡಲಿಕ್ಕೆ ಕಂಟಿ ಬಿಹಾರದಲ್ಲಿ ಸಾಕಷ್ಟು ಫ್ಲಡ್ನಲ್ಲಿ ದುಡ್ಡು ಕೊಟ್ಟಿದ್ವಿ, ದುಡ್ಡು ಕೊಡ್ತಾರೆ ಅಂತ ನಾವು ಮೂವ್ ಮಾಡಿದ್ವಿ. ಈಗ ಅಷ್ಟು ದೊಡ್ಡ ಪ್ರಮಾಣದ ಒಂದು ಪ್ರಪೋಸಲ್ ಬಹುಶಃ ಕ್ಲಿಯರ್ ಆಗೋದು ಕಷ್ಟ. ಅದಕ್ಕೆ ಅದರಲ್ಲಿ ಅತ್ಯಂತ ಮಹತ್ವದ ಏನಿದಾವೆ ಅದನ್ನು ತೆಗೆದುಕೊಂಡು ಸಹ ಕೆಲಸ ಮುಂದುವರಿಬೇಕು. ಭಾಳಷ್ಟು ಜನ ಬರೀ ಹೂವು ತೆಗೆದ್ರೆ ಆಗ್ತದೆ ಅಂತ ಹೇಳ್ಬೋದು. ಅಲ್ಲೆಲ್ಲಿ ಏನಾಗ್ತದೆ, ಈ ಕಂಟಿ ಹೋಗಿ ಏನೋ ಇವು ಬ್ರಿಡ್ಜಸ್ ಇರ್ತಾವಲ್ಲ ಅಲ್ಲಿ ಬ್ಲಾಕ್ ಆಗ್ತವೆ. ಆಮೇಲೆ ಎಷ್ಟೋ ಕಡೆ ಅಲೈನ್ಮೆಂಟ್ ಅದು ಶಾರ್ಪ್ ಬೆಂಡ್ ಇದ್ದಾವೆ, ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಇದ್ದಾವೆ. ಉಳಿದದ್ದು ಒಂದು ಭಾಗ ಅದ್ರ ಜೊತೆ ಇನ್ನಷ್ಟು ಕೂಡ ಇದ್ದಾವೆ. ಕೆಲವರು ಹೋಗಿ ಅದೆಲ್ಲ ಕಂಟಿ ಸಿಕ್ಕೊಳ್ಳೋದು ಎಲ್ಲಿಂದ್ರೆ ಈ ಬ್ರಿಡ್ಜಸ್ ಇರ್ತಾವೆ ಅಲ್ಲಿ ಹೋಗಿ ವೆಂಟ್ರಲ್ಲಿ ಏನು ಉಪನಿರ್ತಲ್ಲ ಬ್ರಿಡ್ಜ್ ಕೆಳಗಡೆ ಹಾಕಬೇಕು, ಅಲ್ಲಿ ಹೋಗಿ ಸಿಕ್ಕೋತಾವೆ ಇಂಥವೆಲ್ಲ ಇದ್ದಾವೆ. ಹೀಗಾಗಿ ಒಂದು ಇನ್ನೊಂದು ಪ್ರಸ್ತಾವನೆ ಮಾಡಿಸಿ ಸ್ವಲ್ಪ ಅದನ್ನು 300-400 ಕೋಟಿ 500 ಕೋಟಿಗೆ ಸೀಮಿತವಾಗಿರೋಂಥ ಅದರಲ್ಲಿ 5 ಭಾಗಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಮಾಡಲಿಕ್ಕೆ ಅದ್ರೊಳಗೆ ಏನಾರು ಇಶ್ಯೂ ಇರ್ತದೆ, ಯಾವ ರೀತಿ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ರೈತರ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅದನ್ನು ಕೂಡ ಹಾಕೊಳ್ಳುವಂಥದ್ದು ಮಾಡ್ತೀವಿ ಹೇಳೋದಾಗಿ. ಮತ್ತು ಸರ್ ಬಜೆಟ್ ನಿರೀಕ್ಷೆ ರಾಜ್ಯಕ್ಕೆ ಏನಾಗಬೇಕು? ರಾಜ್ಯಕ್ಕೆ ಭಾಳಷ್ಟೆಲ್ಲ ಬೇಕಾಗಿದೆ ಕೊಡ್ತಾರೆ ಅನ್ನೋದು ಕಷ್ಟ. ಯಾಕಂದ್ರೆ ಹಳೆದನ್ನೇ ಇವರು ನಮಗೆ ಪರಿಹಾರ ಆಗಲಿ ಅಥವಾ ನಮ್ಮ GST ಆಗಲಿ ನಮ್ಮ ಏನು ರಾಜ್ಯಕ್ಕೆ ಬರಬೇಕಾಗಿರೋ ಹಣನ ಕೊಟ್ಟಿಲ್ಲ. ಅದಾಗಿಯೂ ಕೂಡ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಇಲಾಖೆಯ ಸಚಿವರು ತಮ್ಮ ಇಲಾಖೆಯಲ್ಲಿ ಒಂದು ಇದೆಲ್ಲ ಬೇಕು ಕೊಡ್ತಾರೆ. ನನ್ನ ಇಲಾಖೆಯಲ್ಲಿ ಕೂಡ ನಾನು ಇದು ಅಧಿವೇಶನ ಮುಗಿದ್ಮೇಲೆ ನಾನು ಈಗಾಗಲೇ ಕೇಂದ್ರ ಸಚಿವರು ಕುಮಾರಸ್ವಾಮಿ ಜೊತೆ ಮಾತನಾಡಿದ್ವಿ. ನಮ್ಮ ವಿಶ್ ಲಿಸ್ಟನ್ನು ನಾವು ಹೋಗ್ತೀವಿ, ತೆಗೆದುಕೊಂಡು ಹೋಗಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಇವೆಲ್ಲ ಅನುಕೂಲ ಆಗಬೇಕು ಅಂತ ಹೇಳ್ತೀವಿ. ಸರ್, ಅಧಿವೇಶನದಲ್ಲಿ ಮೂಢ ಹಗರಣ ಮತ್ತು ವಾಲ್ಮೀಕಿ ಇದೇ ನಿನ್ನೆ ಮುಖ್ಯಮಂತ್ರಿಗಳು ದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಮೂಡಾದಲ್ಲಂತೂ ಇನ್ನೂ ಹಗರಣ ಆಗಿಲ್ಲ. ವಾಲ್ಮೀಕಿಯಲ್ಲಿ ಏನಾಗಿದೆ, ಅದು SIT ತನಿಖೆ ಮಾಡ್ತಾ ಇದೆ, ED ಮಾಡ್ತಾ ಇದೆ, CBI ಮಾಡ್ತಾ ಇದೆ. ಆಮೇಲೆ ಈಗಾಗಲೇ 186 ಕೋಟಿ ಹೇಳ್ತಾರೆ. ಅದರಲ್ಲಿ ಈಗಾಗಲೇ ಅದು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ ಅವ್ಯವಹಾರ ಆಗಿದ್ದು 89, ಅದರಲ್ಲಿ 5 ಕೋಟಿ ವಾಪಸ್ ಬಂದಿದೆ. ಈಗ ಮೊನ್ನೆ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದಕ್ಕೆ ಸುಮಾರು ಮತ್ತೆ 36 ಕೋಟಿ ಬಂದಿದೆ. ಈಗ ಒಂದು 40 ಕೋಟಿ ಉಳಿದಿದೆ, ಅದನ್ನು ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಹೀಗಾಗಿ ರಿಕವರಿ ಅಂತೂ ಆಗೋದು ಬಹುತೇಕ ಖಚಿತ. ಎಲ್ಲವೂ ಹಣ ಸಂಪೂರ್ಣವಾಗಿ 100% ಹಣ ರಿಕವರಿ ಆಗುವಂಥ ಸಾಧ್ಯತೆಗಳು ಭಾಳ ಜಾಸ್ತಿ ಇದ್ದಾವೆ. ಇನ್ನು ಉಳಿದಿದ್ದು ಯಾರು ತಪ್ಪು ಮಾಡಿದಾರ ಏನು ಇದನ್ನೆಲ್ಲ ಮಾಡಲಿಕ್ಕೆ ಅದು ಒಂದು ಭಾಗ ಈ FD ಮತ್ತು ಏನೇನೋ ಇವತ್ತು ಮಾಡಿದ್ದಾರೆ ಅವರು ಒಂದು ಭಾಗ. ಇನ್ನೊಂದು ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನೋ ಇದೆ, ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿಗೆ ಹಾಕಿದ್ದಾರೆ. ಅದನ್ನು ಹಾಕಿದ್ದಾರೆ. ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರೆಡಿಟ್ ಆಗ್ತದೆ, ಅದೇ ದಿವಸ ನೀವು ಹೂಡಿ ಕ್ರಿಯೇಟ್ ಮಾಡ್ತೀರಿ, ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ. ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ. ಮತ್ತು ನಾವು ಸಾಲ ಕೇಳಿದ್ರೆ 1 ತಿಂಗಳ ಥರ ಕೊಡಲ್ಲ ಹೆಂಗ್ರಿ. ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿದ್ದಾರೆ. ಬ್ಯಾಂಕಿಂಗ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂಡರ್ನಾಗ ಬರ್ತಾರೆ. ಅವರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಥವಾ ಅವರು ಭಾಗಿಯಾಗಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕು ಮಾಡ್ತಾರೆ. ಯಾರೇ ತಪ್ಪಿಸ್ತಿರೋದು ಅವ್ರ ಮೇಲೆ ಶಿಕ್ಷೆ ಕೈಗೊಳ್ತೀವಿ. ಇದ್ರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಭೂಮಿ ನಿಗಮದಲ್ಲಿ ಅಕ್ರಮ ಆಗಿದೆ, ಆಮೇಲೆ ದೇವರಾಜ ಟರ್ಮಿನಲ್ ಅಕ್ರಮ ಆಗಿದೆ, ಇನ್ನೂ ಅನೇಕ APMCಲಿ ಅಕ್ರಮ ಆಗಿದೆ. 21 ಇದನ್ನು ಕೊಟ್ಟಿದ್ದಾರೆ. ಅದ್ರಾಗ ಏನೋ ಒಂದು ಬಿಟ್ಟಿದ್ದಾರೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮಾಡಾಳ ವಿರೂಪಾಕ್ಷ ಅವ್ರದ್ದೊಂದು ಬಿಟ್ಟಿದ್ದಾರೆ. ಅದನ್ನು ಒಂದು ಸೇಲ್ಸ್ ಹೇಳೋದು ನಾವು. ಹೀಗಾಗಿ BJP ಅವ್ರದ್ದೆಲ್ಲ ಏನೆಲ್ಲ ಆಗಿದ್ದಾವೆ ಅವೆಲ್ಲವೂ ಕೂಡ ಎನ್ಕ್ವೈರಿ ಆಗಬೇಕು. ಈಗ ಬೇರೆ ED ಕೇವಲ ಒಂದು ಕೇಸ್ ಮೇಲೆ ಆಗಬಾರ್ದು, ಎಲ್ಲರ ಮೇಲೆ ಆಗಲಿ. ಎನ್ಕ್ವೈರಿ CBI ಇವೆಲ್ಲ ಕೇಸ್ಗಳ ಮೇಲೆ CBI ED ಎಲ್ಲ ಎನ್ಕ್ವೈರಿ ಆಗಲಿ. ನಾವು ಲಿಸ್ಟ್ ಕೊಡ್ತೀವಿ. ಅವಧಿಯಲ್ಲಿ ಆಗ್ತದೆ ಸರ್ BJP ವಿರುದ್ಧ ಆರೋಪ ಅದಾವ ಸರ್. BJP ವಿರುದ್ಧ ಏನು ಆರೋಪ? ಆಮೇಲೆ ಕರೋನಾ ಸಂದರ್ಭದಲ್ಲಿ
ಏನಾಗಿರೋರು ಇವೆಲ್ಲ ಮಾಸ್ಕು ಗೀಸ್ಕು ಅಂದರೆ ಅವೆಲ್ಲ ಆಗಿರೋ ಕರೋನಾ ಸಂದರ್ಭದಲ್ಲಿ ದೊಡ್ಡ ಹಗರಣಾಗಿರೋ ಬರಲು ಹೊರಗಡೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಲಿಸ್ಟ್ ಕೊಟ್ಟಿದ್ದಾರೆ. ಅದು ಕೆ ಎಸ್ ಟಿ ಲೋನ್ ಬಿಟ್ಟಿದ್ದಾರೆ, ಅದೊಂದು ಹೇಳ್ತೇನೆ ನಾನು ಬಿಟ್ಟಿದ್ದಾರೆ, ನಾನು ಅದಕ್ಕೆ ಹೋಗಿದ್ರೆ ತಪ್ಪಿ ಕೊಡ್ತಿದ್ದಾರೆ, ಅದೊಂದು ಕೊಡ್ತೀವಿ. ಸರ್, ಈಗ ಬಿಜೆಪಿ ಸರ್ಕಾರದಲ್ಲೂ ಹಗರಣ ಆಯಿತು, ಕಾಂಗ್ರೆಸ್ ಹಗರಣ ಆಯಿತು. ಇವ ಎರಡು ಹಗರಣಗಳು ಹಗರಣ ಅಂತೇಳಿ ಜನರಿಗೆ ಒಂದು ರೀತಿಯಲ್ಲಿ ನೋಡಿ ಈಗ ಇದರಲ್ಲಿ ಸರ್ಕಾರದೇ ಅವ್ರ ಪಾತ್ರ ಇಲ್ಲ. ನಾವು ತತ್ಕ್ಷಣನೂ ಕೂಡ ಇವ್ರ ಮೇಲೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.